ನಮಸ್ಕಾರ ವೀಕ್ಷಕರೇ, ಎಲ್ಲರಿಗೂ ಸ್ವಾಗತ. ಈ ವಿಡಿಯೋದಲ್ಲಿ ರಾಮನಗರದ ರಾಮದೇವ್ರ ಬೆಟ್ಟದ ಬಗ್ಗೆ ಎಲ್ಲ ಇನ್ಫಾರ್ಮೇಷನ್ ತಿಳ್ಕೊಳ್ಳೋಣ ಮತ್ತು ಅಲ್ಲಿ ಟ್ರೆಕ್ಕಿಂಗ್ ಬಗ್ಗೆಯೂ ಹೇಗೆ ಟ್ರೆಕ್ಕಿಂಗ್ ಮಾಡೋದು ಅದ್ರ ಪ್ರತಿಯೊಂದು ಇನ್ಫಾರ್ಮೇಷನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ವೀಕ್ಷಕರೇ. ಈ ವಿಡಿಯೋನ ಸ್ಕಿಪ್ ಮಾಡದೆ ಲಾಸ್ಟ್ ತನಕ ನೋಡಿ. ಈಗ ಇದು ಎಲ್ಲಿ ಬರುತ್ತೆ ಮತ್ತು ಹೇಗೆ ರೀಚ್ ಆಗ್ಬೋದು ಅಂತ ತಿಳ್ಕೊಳ್ಳೋಣ ವೀಕ್ಷಕರೇ. ಇದು ಇರೋದು ರಾಮನಗರ ಡಿಸ್ಟಿಕ್ಕಲ್ಲಿ ವೀಕ್ಷಕರೇ ಇದು, ಮತ್ತು ಇದು ಬೆಂಗಳೂರಿಂದ 50 ಕಿಲೋಮೀಟ್ರ್ ಆಗುತ್ತೆ. ಮತ್ತು ಇದು ತಿಮ್ಮೇಗೌಡನ ದೊಡ್ಡಿ ಅನ್ನೋ ಒಂದು ವಿಲೇಜ್ ಹತ್ರನೇ ಬರುತ್ತೆ. ಇದು ಬೆಂಗಳೂರು ಮೈಸೂರು ಹೈವೇಯಿಂದ ಮೇನ್ ಹೈವೇಯಿಂದ 3 ಕಿಲೋಮೀಟ್ರ್ ಒಳಗಡೆ ಹೋದರೆ ಅಲ್ಲಿ ನಿಮಗೆ ರಾಮದೇವ್ರ ಬೆಟ್ಟದ ಸ್ಟಾರ್ಟಿಂಗ್ ಪಾಯಿಂಟ್ ಸಿಗುತ್ತೆ ವೀಕ್ಷಕರೇ. ಅಲ್ಲಿ ನಿಮಗೆ ಒಂದು ಎಂಟ್ರೆನ್ಸಲ್ಲಿ ಅಲ್ಲಿ ಒಂದು ದೊಡ್ಡ ಬೋರ್ಡ್ ಹಾಕಿರ್ತಾರೆ, ಇದು ರಣಹದ್ದು ಅಭಯಾರಣ್ಯ ಅಂತ. ಏನಕ್ಕೋಸ್ಕರ ಅಂದರೆ ಇದು 2012ಇಂದ ಇದು ಇಲ್ಲಿ ಸ್ವಲ್ಪ ರಣಹದ್ದುಗಳು ಡಿಫ್ರೆಂಟ್ ಟೈಪ್ಸ್ ಆಫ್ ರಣಹದ್ದುಗಳು ಫೈಂಡ್ ಆಗಿರೋದ್ರಿಂದ ಈ ಎಲ್ಲ ಅರಣ್ಯ ಪ್ರದೇಶಕ್ಕೆ ಅದನ್ನು ರಣಹದ್ದು ಅಭಯಾರಣ್ಯ ಪ್ರದೇಶ ಅಂತಂದು ಒಂದು ಇದನ್ನು ಇದು ಮಾಡಲಾಗಿದೆ. ಇದು ಈ ಅಭಯಾರಣ್ಯ ಇದು ಇಂಡಿಯಾದಲ್ಲೇ ಒಂದೇ ಒಂದು ಅಭಯಾರಣ್ಯ, ಅದು ರಣಹದ್ದುಗಳ ಅಭಯಾರಣ್ಯ ಅಂತಿರೋದೇ ಇದು ಒಂದು ಇವನ್ ವರ್ಲ್ಡಲ್ಲೇ ಒಂದು 3-4 ಇರ್ಬೋದು, ಬಟ್ ಕರ್ನಾಟಕದಲ್ಲಿರೋದೇ ಒಂದು ಹೆಮ್ಮೆ ವೀಕ್ಷಕರೇ. ಈಗ ಈ ರಾಮದೇವ್ರ ಬೆಟ್ಟನ ಹೆಸರು ಏನಕ್ಕೆ ಬಂತು ಇದಕ್ಕೆ, ಮತ್ತು ಇಲ್ಲಿ ಏನಕ್ಕೋಸ್ಕರ ಈ ಪ್ಲೇಸ್ ಇಷ್ಟೊಂದು ಫೇಮಸ್ಸು ಮತ್ತು ಇದ್ರದ್ದು ವಿಶೇಷತೆಗಳು ಏನು ಅಂತ ತಿಳ್ಕೊಳ್ಳೋಣ ವೀಕ್ಷಕರೇ. ಮೊದಲಿಗೆ ಈ ರಾಮದೇವ್ರ ಬೆಟ್ಟ ಅಂತ ಏನಕ್ಕೆ ಹೆಸರು ಬಂದಿದ್ದು ಅಂದರೆ ಇಲ್ಲಿ ಆಗಿನ ಕಾಲದಲ್ಲಿ ರಾಮ, ಲಕ್ಷ್ಮಣ ಮತ್ತು ಸೀತಾ, ಹನುಮಾನು ಎಲ್ಲ ಇಲ್ಲಿ ನೆಲೆಸಿದ್ರು ಅನ್ನೋದೊಂದು ಪುರಾಣ ಇದೆ ವೀಕ್ಷಕರೇ. ಅದಕ್ಕೋಸ್ಕರನೇ ಅಲ್ಲಿ ಆ ಬೆಟ್ಟಕ್ಕೆ ರಾಮದೇವರ ಬೆಟ್ಟ ಅಂತ ಕರೀತಾರೆ. ಮತ್ತು ಅಲ್ಲಿ ನಿಮಗೆ ಪಟ್ಟಾಭಿರಾಮದ ಒಂದು ಟೆಂಪಲ್ಲು ಕೂಡ ಸಿಗುತ್ತೆ. ಅಲ್ಲಿ ನಿಮಗೆ ಒಂದೇ ಸಿಂಗಲ್ ಸ್ಟೋನಲ್ಲಿ ರಾಮ, ಸೀತೆ, ಲಕ್ಷ್ಮಣ ಮತ್ತು ಹನುಮಾನವನ್ನು ಸ್ಟ್ಯಾಚುಗಳ ಇದೆಲ್ಲ ಕೆತ್ತಿದ್ದಾರೆ ವೀಕ್ಷಕರೇ ಅದನ್ನು. ಹಾಗಾಗಿ ಈ ಬೆಟ್ಟಕ್ಕೆ, ಈ ಹಿಲ್ಸ್ಗೆ ರಾಮದೇವರ ಬೆಟ್ಟ ಹಿಲ್ಸ್ ಅಂತ ಕರೀತಾರೆ ವೀಕ್ಷಕರೇ. ಮತ್ತು ಇಲ್ಲಿ ಆ ಟೆಂಪಲ್ ನಿಮಗೆ ಎಲ್ಲಿ ಸಿಗುತ್ತೆ ಅಂದರೆ ಒಂದು ಸ್ಟಾರ್ಟಿಂಗ್ ಪಾಯಿಂಟಿಂದ ಸ್ವಲ್ಪ ದೂರ ಹೋಗ್ತಾ ನಿಮಗೆ ಒಂದು 400 ಸ್ಟೆಪ್ಸು ಕ್ಲೈಮ್ ಮಾಡಬೇಕಾಗುತ್ತೆ. ಆ 400 ಸ್ಟೆಪ್ಸ್ ಎಲ್ಲ ನೀವು ಕ್ಲೈಮ್ ಮಾಡಿದ್ಮೇಲೆ ಆ ಬೆಟ್ಟದ ಮೇಲೆ ನಿಮಗೆ ರಾಮದೇವ್ರದ್ದು ಒಂದು ಪಟ್ಟಾಭಿರಾಮದು ಶ್ರೀರಾಮಂದು ಟೆಂಪಲ್ ಸಿಗುತ್ತೆ. ಅಲ್ಲೇ ಹಿಂದ್ಗಡೆ ನಿಮಗೆ ಪಾರ್ವತಿ ಟೆಂಪಲ್ ಕೂಡ ಸಿಗುತ್ತೆ ವೀಕ್ಷಕರೇ. ಆ ಟೆಂಪಲ್ನೆಲ್ಲ ನೀವು ವೀಕ್ಷಣೆ ಮಾಡಿಕೊಂಡು ನೀವು ಟಾಪ್ ವ್ಯೂವಿಗೆ ಹೋಗ್ಬೋದು. ಆ್ಯಕ್ಚುಲಿ ಆ ಟಾಪ್ ವ್ಯೂ ಅಲ್ಲಿ ನಿಮಗೆ ತುಂಬಾ ಚೆನ್ನಾಗಿರುತ್ತೆ ವ್ಯೂ ಆ್ಯಕ್ಚುಲಿ. ಮತ್ತು ಇನ್ನೊಂದು ವಿಶೇಷ ಏನಂದರೆ ಇಲ್ಲಿ ಫೇಮಸ್ ಬ್ಲಾಕ್ ಬಸ್ಟರ್ ಶೋಲೆ ಮೂವಿ ಒಂದನ್ನು ಶೂಟ್ ಮಾಡಲಾಗಿತ್ತು ವೀಕ್ಷಕರೇ. ಅದು 1970ನಲ್ಲಿ ಅದೊಂದು ಬ್ಲಾಕ್ ಬಸ್ಟರ್ ಮೂವಿ. ಆ ಟೈಮಿಂದ ಕೂಡ ಈ ಲೊಕೇಶನ್ನು ತುಂಬಾ ಪಾಪ್ಯುಲರು ಮತ್ತು ತುಂಬಾ ಟೂರಿಸ್ಟ್ ಪ್ಲೇಸ್ ಥರ ಆಗಿದೆ ವೀಕ್ಷಕರೇ. ಎಷ್ಟು ಜನ ಟ್ರೆಕ್ಕಿಂಗ್ ಬರ್ತಾರೆ ಮತ್ತು ಅದು ಆ ಪ್ಲೇಸ್ ನೋಡೋಕ್ಕೋಸ್ಕರನೇ ಬರ್ತಾರೆ. ಆ ಸಿನರಿ ಮತ್ತು ಇದ್ರ ಮೇಲೆ ಇನ್ನೊಂದು ವಿಶೇಷತೆ ಏನಂದರೆ ಇಲ್ಲಿ 360 ವ್ಯೂ ಕೂಡ ನೋಡ್ಬೋದು ಟಾಪ್ ಹಿಲ್ಸ್ ಮೇಲೆ. ಆ 360 ವ್ಯೂ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಸುತ್ತಲೂ ನೋಡೋಕ್ಕೆ. ಮತ್ತು ಇನ್ನೊಂದು ವಿಶೇಷತೆ ಏನಂದರೆ ಇಲ್ಲಿ 7 ಸ್ಮಾಲ್ ಹಿಲ್ಸು ಆ ರಾಮದೇವ್ರ ಬೆಟ್ಟಕ್ಕೆ ಸರೌಂಡೆಡ್ ಆಗಿದ್ದಾವೆ ವೀಕ್ಷಕರೇ. ಅದು ನೋಡೋಕೆ ತುಂಬಾ ಚೆನ್ನಾಗಿರುತ್ತೆ ವೀಕ್ಷಕರೇ. ಮತ್ತು ಇದ್ರ ಹೈಟ್ ಬಂದ್ಬಿಟ್ಟು 3900 ಫೀಟ್ ಹೈಟ್ ಇದೆ ಈ ಟ್ರೆಕ್ಕಿಂಗ್ ಪ್ಲೇಸು. ಮತ್ತು ಇದರ ಟೈಮಿಂಗ್ ಬಂದ್ಬಿಟ್ಟು 9 AM to 5 PM ವೀಕ್ಷಕರೇ. ಅದರೊಳಗಡೆ ನೀವು ವೀಕ್ಷಣೆ ಮಾಡಬೇಕು. ಎಲ್ಲ ಡೀಟೇಲ್ಸ್ನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ವೀಕ್ಷಕರೇ. ಥ್ಯಾಂಕ್ ಯು ಸೋ ಮಚ್.